सुमतिभिरनुमेयं शुभ्रकालं सखायं सुखमजमनपायं मुक्त्युपायं विमायं दृहजमहममेयं ध्येयमाम्नाजगेयं सदजमसदजेयं श्रीसहायं भजेयं श्रीगुरुभ्यो नमः हरिः ಓಂ. ಪರಮ ಪವಿತ್ರವಾದ ದಿವಸ ಗೀತಾ ಜಯಂತಿ. ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆ ಎಲ್ಲ ಪರಿಹಾರ ಆಗಬೇಕು ಅಂತಾದರೆ ಈ ಗೀತಾ ಜಯಂತಿ ದಿವಸ ಗೀತಾ ಪಾರಾಯಣ ಮಾಡಬೇಕು. ಅಷ್ಟೊಂದು ಮಹತ್ವ ಏನಿದೆ ಗೀತಾ ಜಯಂತಿಗೆ ಅಂದಾಗ ಕೃಷ್ಣ ನಮಗೆ ಅಮೃತವನ್ನೇ ಕೊಟ್ಟ. ನಾವೆಲ್ಲ ಅನ್ಕೊಳ್ಬಹುದು, ಹಿಂದೆ ಕ್ಷೀರ ಸಮುದ್ರ ಮಥನ ಆಯಿತು, ದೇವತೆಗಳು ದೈತ್ಯರು ಸೇರಿ ಆ ಮಂದರ ಪರ್ವತವನ್ನು ಚೆನ್ನಾಗಿ ಆ ವಾಸುಕಿಯ ಮುಖಾಂತರ ಕಡದಾಗೇನೋ ವಿಷ ಬಂತು, ವಿಷವನ್ನ ಕುಡಿದ್ರು, ಎಲ್ಲ ಕಾಪಾಡಿದ್ರು, ಅಮೃತ ಬಂತು. ಅಮೃತವನ್ನ ಪಕ್ಷಪಾತ ಮಾಡ್ಬಿಟ್ರು, ದೈತ್ಯರಿಗೆ ಸಿಗೋ ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ಒಳ್ಳೆಯವ್ರಿಗೆ ಸಿಗ್ಬೇಕದು, ಕೆಟ್ಟವ್ರಿಗೆ ಸಿಗ್ಬಾರ್ದು. ಒಳ್ಳೆಯವ್ರಿಗೆ ಸಿಕ್ತು. ಅದ ನಾವೆಲ್ಲ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಇರ್ಲಿಲ್ವಲ್ಲ, ನಮಗ್ ಮತ್ತೆ ಯಾವಾಗ ಅಮೃತ? ಯೋಚನೆ ಮಾಡ್ಬೇಡಿ ಅಂತಂದ ಭಗವಂತ. ಯಾಕೆಂದ್ರೆ ಗೀತಾಮೃತವನ್ನ ಕೊಡ್ತೀನಿ ನಿಮ್ಗೆ ಅಂತ ಅರ್ಜುನನ ನೆಪ ಮಾಡ್ದ. ನಮಗೆಲ್ಲ ಭಗವದ್ಗೀತೆಯನ್ನು ಅಮೃತವನ್ನ ಕೊಟ್ಟ. ಒಂದು ಮಾತಿದೆ, ಗಕಾರ 4 ನೆನಪಿಸ್ಕೊಳ್ಬೇಕಂತೆ. 4 ಗ ಜೀವನದಲ್ಲಿ ಮುಖ್ಯ. ಗಂಗಾ, ಗೀತಾ, ಗಾಯತ್ರಿ, ಗೋವಿಂದ ಅಂತ ಹೇಳಿ 4 ಶಬ್ದ ನಮಗೆ ತಲೆಯಲ್ಲಿರ್ಬೇಕು. ಗಂಗೆಯನ್ನ ಎಂದಿಗೂ ಜೀವನದಲ್ಲಿ ಮರಿಬಾರ್ದು. ಬೆಳಗ್ಗೆ ಎದ್ದು ಕೂಡ್ಲೆ ಸ್ನಾನವನ್ನ ಮಾಡ್ಬೇಕಾದ್ರೆ ಗಂಗೆ ಗಂಗೆ ಅಂತ ಹೇಳಿ ನಮ್ಮ ತಲೆ ಮೇಲೆ ನೀರನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಗಾಯತ್ರಿ ಮಂತ್ರ ಜಪ ಸಂಧ್ಯಾ ವಂದನಾ ಕಾಲದಲ್ಲಿ ಮುಗಿದ ಕೂಡ ಭಗವದ್ಗೀತಾ ಪಾರಾಯಣ. ಇಷ್ಟನ್ನ ಜೀವನದಲ್ಲಿ ಪ್ರತಿನಿತ್ಯ ಇಟ್ಕೊಂಡ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಸಿಗತ್ತೆ ಅಂತ. ಈ ನಿಟ್ಟಿನಲ್ಲಿ ಗೀತಾ ಜಯಂತಿ ದಿವಸ ವಿಶೇಷವಾಗಿ ಅರ್ಜುನನಿಗೆ ಭಗವಂತ ಗೀತೋಪದೇಶವನ್ನ ಮಾಡಿದ ಸಂದರ್ಭ. ಅದರಿಂದ ಆದಷ್ಟು ನಾವು ಭಗವದ್ಗೀತೆಯನ್ನ ಇಂದಿನ ದಿವಸ ಶುರು ಮಾಡಿ ಜೀವನದುದ್ದಕ್ಕೂ ಪಾರಾಯಣ ಮಾಡಬೇಕು. ಉಪದೇಶ ಮಾಡಿದ ಒಂದು ದಿವಸ, ಅದು ಎಷ್ಟು ಹೊತ್ತು? ಅರ್ಧ ಗಂಟೆ ಒಳಗಡೆನೆ ಮುಗ್ದೋಯ್ತು. ನಾವು ಅನ್ಕೊಳ್ತೀವಿ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿವೆ, 700 ಶ್ಲೋಕ ಇವೆ ಅಂತ. ವಸ್ತುತಃ 700 ಅಲ್ಲ, 701 ಶ್ಲೋಕ ಇದೆ. ಇನ್ನೊಂದು ಶ್ಲೋಕ ಎಕ್ಸ್ಟ್ರಾ ಇದೆ. ನಾವು ಅದನ್ನ ಬಿಟ್ಬಿಟ್ಟಿದೀವಿ. ಅದು ಎಲ್ಲಿ ಸಿಗತ್ತೆ ನಮಗೆ ಅಂದ್ರೆ, ಈಗೆಲ್ಲ ನಾವು ಪುಸ್ತಕಗಳಲ್ಲಿ ನೋಡ್ತೀವಿ, ಆ ಒಂದು ಶ್ಲೋಕ ಮಿಸ್ ಆಗ್ಬಿಟ್ಟಿದೆ. ಎಲ್ಲಿ? 13ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟು ಅದನ್ನ ಕೆಳಕ್ಕೆ ಹಾಕ್ಬಿಡ್ತಾರೆ. ಕೆಲವು ಕಡೆ ಕೊಟ್ಟೇ ಇರೋಲ್ಲ. ವಸ್ತುತಃ ಆ ಶ್ಲೋಕ ಇದೆ. ಹೀಗೆ ನೋಡಿದಾಗ 701 ಶ್ಲೋಕಗಳು ಭಗವದ್ಗೀತೆಯಲ್ಲಿವೆ. ಇದು ಆಚಾರ್ಯರ ಸಿದ್ಧಾಂತ, ದ್ವೈತ ಸಿದ್ಧಾಂತದಲ್ಲಿ ವಿಷಯವನ್ನು ತಿಳಿಸಿದ್ದಾರೆ. ಅಂತೂ ಇಂಥ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಅಷ್ಟು ವೇಗದಲ್ಲಿ, ಕಲ್ಪನೆಗೂ ನಮಗ್ ಸಿಗಲ್ಲ. ನಾವೆಲ್ಲ 701 ಶ್ಲೋಕ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ಬೇಕು ಅಂದ್ರೆ ಎಷ್ಟೊತ್ತು ಬೇಕಾಗತ್ತೆ? ಅದು ಗುಂಪಾಗಿ ಕೂತಿರ್ತೀವಿ, ಎಲ್ಲ ಜೊತೆಗೆ ಹೇಳ್ತಾ ಇರ್ತೀವಿ, ಎಷ್ಟೊತ್ತು ಬೇಕು? ಅದೇ ಕೃಷ್ಣ ಅದನ್ನು ಉಪದೇಶ ಮಾಡಿದ್ದು ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ಅಂದ್ರೆ ಅತಿ ಆಶ್ಚರ್ಯಕರ. ಯಾವ ವೇಗದಲ್ಲಿ ಅವನು ಹೇಳಿದಾನೆ, ಅರ್ಜುನ ಯಾವ ವೇಗದಲ್ಲಿ ತಿಳ್ಕೊಂಡಿದ್ದಾನೆ, ಇದನ್ನು ಊಹಿಸ್ಬೋದು. ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ, ಪುರಾಣಗಳಲ್ಲಿ ಕೇಳ್ತೀವಿ. ಏನಂತ ಕೇಳ್ತೀವಿ ಅಂದ್ರೆ, ಈ ಭಗವಂತ ತಾನು ಗೋವುಗಳನ್ನ ತುಂಬಾ ಇಷ್ಟಪಡ್ತಾನೆ, ಹಸುಗಳಂದ್ರೆ ತುಂಬಾ ಪ್ರೀತಿ. ಹಸುಗಳಿಂದ ಗೋಪಾಲಕ ಹಾಲನ್ನು ಕರೀತಾನೆ. ಹಾಲನ್ನು ಕರೆದು ತಾನು ಏನ್ ಮಾಡ್ತಾನೆ, ತನಗ್ ಬಳಸ್ಕೊಳ್ತಾನೆ, ಕರುವಿಗೆ ಸ್ವಲ್ಪ ಕುಡಿಸ್ತಾನೆ. ಯಾಕಂದ್ರೆ ಕರುವಿಗೆ ಮುಂದೆ ಅಲ್ಲಿ ಸನ್ನಿಧಾನದಲ್ಲಿ ಇಲ್ಲದೆ ಇದೆ, ಕರುವನ್ನು ನೋಡದೇ ಇದೆ ಹಸು, ಆಗ ಹಾಲನ್ನ ಸರಿಯಾಗಿ ಕೊಡಲ್ಲ. ಕರುವಿಗೆ ಅಂತ ಪಾಪ ಅದು ಹಾಲನ್ನ ಕೊಡೋದು, ಆದ್ರೆ ಉಪಯೋಗಿಸ್ಕೊಳ್ಳೋದು ಬೇರೆ ಜನ ಇಲ್ಲ ಜಾಸ್ತಿ. ಇದೆಲ್ಲ ನಮಗೆ ಗೊತ್ತಿರೋ ವಿಷಯ. ಇಲ್ಲಿ ಕೃಷ್ಣನು ಕೂಡ ಒಂದು ಹಸುವಿನಿಂದ ಒಂದು ಹಾಲನ್ನ ಕರೆದಂತೆ. ಯಾವ್ದಿಲ್ಲ ಹಸು ಅಂದ್ರೆ ಉಪನಿಷತ್ತುಗಳೇ ಹಸು ಅಂತೆ. ಉಪನಿಷತ್ತು ನಮಗೆ ಗೊತ್ತಿದೆ, ಈಶಾವಾಸ್ಯ ಉಪನಿಷತ್ತು, ಬೇಕಾದಷ್ಟು ಉಪನಿಷತ್ತಿದೆ. ಎಲ್ಲ ಉಪನಿಷತ್ತಿನಿಂದ ಹಾಲನ್ನು ಕರೆದಂತೆ. ಆ ಹಾಲು ಯಾವ್ದು ಗೊತ್ತಾ? ನಾವು ಅಮೃತ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಡೋದು ಬೇಡ. ಅಮೃತಕ್ಕಿಂತಲೂ ಶ್ರೇಷ್ಠ ಆ ರೀತಿಯಲ್ಲಿರೋದು ಭಗವದ್ಗೀತೆ ಎನ್ನುವ ಹಾಲು. ಈ ಹಾಲನ್ನ ಪರಮಾತ್ಮ ಈ ಹಸುವಿನಿಂದ ಕರೆದು ಯಾವ ಕರುವಿಗೆ ಕೊಟ್ಟ? ಅಲ್ಲೇ ಇದ್ದ ಅರ್ಜುನನಿಗೆ ಕೊಟ್ಟ. ಅದು ಕರು ಅಂತೆ ಅರ್ಜುನ.
ಆದ್ರೆ ನಾವೇನ್ ಮಾಡ್ತೀವಿ, ಕರುವಿಗೆ ಹಾಲನ್ನ ಪೂರ್ತಿ ಕೊಟ್ಬಿಡ್ತೀವ, ಸುಮ್ನೆ ಕೊಟ್ಟಾಗ ಮಾಡಿ ಜಾಸ್ತಿ ಬೇರೆಯವರೇ ಉಪಯೋಗಿಸ್ಕೊಳ್ತೀವಿ. ಆ ತರ ಸುಮ್ನೆ ಅರ್ಜುನ ನೆಪ ಮಾಡ್ಕೊಂಡ ಅಷ್ಟೇ. ಆದ್ರೆ ಭೋಕ್ತಾ ಯಾರು, ಸುಧೀಹಿ, ಯಾರ್ಯಾರು ಜ್ಞಾನಿಗಳು, ಯಾರ್ಯಾರು ಭಗವದ್ಗೀತೆಯಿಂದ ನಾವು ಉದ್ಧಾರ ಆಗ್ಬೇಕು ಅಂತ ಬಯಸಿ ಬರ್ತಾರೋ ಅವರಿಗೆಲ್ಲ ಆ ಹಾಲಿನ ರುಚಿ. ಅಂದ್ರೆ 701 ಶ್ಲೋಕ ಭಗವದ್ಗೀತೆ ಯಾರಿಗೋಸ್ಕರ? ಅಯವಾದ ಅರ್ಜುನನ್ಗೋಸ್ಕರ ಉಪದೇಶ ಮಾಡಿ ಅವ್ನು ಯುದ್ಧ ಮಾಡ್ಬೇಕಾದ್ರೆ ಹೆದರ್ಕೊಂಡ ಹಾಗೆ ಅಲ್ಲ. ಜೀವನದಲ್ಲಿ ನಾವು ಪ್ರತಿ ಕ್ಷಣ ಹೆದರ್ತಾ ಇದೀವಿ. ಅದು ಹೊರಗಡೆ ಹೇಳ್ಕೊಳಲ್ಲ, ಮನಸ್ಸಿನಲ್ಲಿರತ್ತೆ. ಅದು ಯಾವಾಗ ಬರುತ್ತೆ? ಯಾರೋ ನಮ್ಮ ಆಪ್ತರ ಸಿಕ್ತಾಗ ನೋಡಿ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ನಾವು ಆಗ ಹೇಳ್ಕೊಳ್ತೀವಿ. ಆಗ ಅವ್ರು ಏನ್ ಹೇಳ್ತಾರ, ಬಾಬಾ ಹೋಗ್ ಜ್ಯೋತಿಷ್ಕರ ಹತ್ರ ಕೇಳಿ, ಅದ್ ಕೇಳಿ ಇದ್ ಕೇಳಿ. ಪ್ರತಿನಿತ್ಯ ಭಗವದ್ಗೀತಾ ಪಾರಾಯಣ ಮಾಡಿ ಚೆನ್ನಾಗಿ ಮಾಡ್ಬೇಕಾದ್ರೆ ಅರ್ಥ ತಿಳ್ಕೊಂಡ್ ಮಾಡಿ. ಯಾವಾಗ ಅರ್ಥವನ್ನು ತಿಳ್ಕೊಂಡ್ ಮಾಡ್ತೀವಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಇದೆ. ಅದರಿಂದ ಎಂಥ ಅಂತಸ್ತನವರಾಗ್ಲಿ, ಅವರು ತುಂಬಾ ಶ್ರೀಮಂತರಾಗ್ಲಿ, ಮಧ್ಯಮ ವರ್ಗದವರಾಗ್ಲಿ, ಕೆಳವರ್ಗದವರಾಗ್ಲಿ, ಎಲ್ಲರ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಇದೆ. ಆದ್ರಿಂದ ಭಗವದ್ಗೀತೆಗೆ ಮ್ಯಾಚ್ ಬಾಕ್ಸ್ ಹೋಲಿಸ್ತಾ ಇರುತ್ತೆ. ಅದೊಂದು ಉದಾಹರಣೆ ಕೊಡ್ತಾರೆ. ಯಾಕೆಂದ್ರೆ ಮ್ಯಾಚ್ ಬಾಕ್ಸ್ ನೋಡಿ, ಯಾವ್ದೇ ಒಂದ್ ಕಡ್ಡಿ ಒಳಗಡೆ ತೆಗೆದು ಗೀರಿದಾಗ ಬರೋದು ಬೆಳಕೆ. ಅದೇ ತರಹ ಈ ಭಗವದ್ಗೀತೆಯ ಯಾವುದೇ ಒಂದು ಶ್ಲೋಕ ತಗೊಳ್ಳಿ, ಒಂದು ಶ್ಲೋಕ ಸಾಕು, 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, ಎಷ್ಟು ವಿಚಾರಗಳು ಅದರಲ್ಲಿದೆ. ಒಂದೊಂದು ಗೀರಿದ್ರು ಕೂಡ ಅದು ಜ್ಞಾನದ ಬೆಳಕನ್ನ ನೀಡುತ್ತಾ ಇದೆ. ಇಂಥ ಭಗವದ್ಗೀತೆಯನ್ನ ಆ ಕೃಷ್ಣ ಪರಮಾತ್ಮ ಗೀತಾ ಜಯಂತಿಯ ದಿವಸ ಉಪದೇಶ ಮಾಡಿದ. ಅದರ ಪ್ರಸಂಗವನ್ನ ಒಂದು 3-4 ನಿಮಿಷಗಳ ಕಾಲ ಉಪೋದ್ಘಾತ ರೂಪದಲ್ಲಿ ನೋಡೋಣ. ಈ ಕಡೆ ಅರ್ಜುನ ತಾನು ಯಾವ ಸನ್ನಿವೇಶದಲ್ಲಿದ್ದ ನಮಗೆ ಗೊತ್ತು. ಯುದ್ಧದ ಸಂದರ್ಭ ಬಹಳ ಕಷ್ಟ. ಆ ಕಡೆ ಸೈನ್ಯ, ಈ ಕಡೆ ಸೈನ್ಯ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಜ ಮೆಚ್ಚುತ, ಮಧ್ಯೆ ನಿಲ್ಲಿಸು ಅಂತ ಹೇಳ್ದ. ಯಾಕೆ? ಒಂದ್ಸಲ ನೋಡ್ಕೊಂಬರೋಣ ಎಲ್ರು ಅಂತಾನ? ಅಲ್ಲ, ಹೆದರಿಕೆ ಅವನಿಗೆ. ಅಲ್ಲ, ಇವ್ರ ಜೊತೆ ಎಲ್ಲ ಯುದ್ಧ ಮಾಡ್ಬೇಕಾ? ಇಲ್ಲ, ಅರ್ಜುನ ದೊಡ್ಡ ವೀರ, ಭೀಷ್ಮಾಚಾರ್ಯ ಇದಾರೆ, ದ್ರೋಣಾಚಾರ್ಯ ಇದಾರೆ, ನನಗೇನು ಹೆದರಿಕೆ. ಆದ್ರೆ ಇವರೆಲ್ಲ ನಾಳೆ ದಿವಸ ಕಾಣಿಸಲ್ವಲ್ಲ ಅಂತ ಅವನಿಗೆ ಬಹಳ ಮನಸ್ಸಿಗಿತ್ತು. ಅಯ್ಯೋ ನಾ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೆ ಕೃಷ್ಣನ ಹತ್ರ ಕೇಳ್ದ, ಏನ್ ಮತ್ತು ಹೃದಯ ದೌರ್ಬಲ್ಯ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠಪರ ಅಂತವ. ನಿನ್ನ ಹೃದಯದ ಒಂದು ದೌರ್ಬಲ್ಯ ಇದೆಯಲ್ಲ, ಮಾನಸಿಕ ಕುಗ್ಗುವಿಕೆ, ಅದನ್ನು ಹೋಗಿಸ್ಕೋ, ಎದ್ದೇಳು, ವೀರನಾಗಿ ಯುದ್ಧ ಮಾಡು, ಯಾಕೆ ಕೇಳಿತನ ಅನುಭವಿಸ್ತಾ ಇದೆಯಾ ಅಂತ ಕೃಷ್ಣ ಎಚ್ಚರಿಸಿದ. ಈಗೆಲ್ಲ ಉಪದೇಶ ಎಲ್ಲ ಕೊಟ್ಟಾಗೋಯ್ತಲ್ಲ. ಒಂದ್ ಸ್ವಾರಸ್ಯ ಏನಂದ್ರೆ, ಈ ರಾಜ್ಯ ಎಲ್ಲ ಪಡ್ಕೊಂಡ್ ಬಿಡ್ತಾರೆ ಪಾಂಡವರು. ಎಲ್ಲ ರಾಜ್ಯ ಪಡೆದಾದ್ಮೇಲೆ ಅರ್ಜುನ ಹೋಗ್ತಾನೆ, ಸ್ವಾಮಿ ಕೃಷ್ಣ, ನನಗೆ ಆ ಯುದ್ಧದ ಟೈಮ್ನಲ್ಲಿ ನೀನು ಉಪದೇಶ ಕೊಟ್ಟಿಯಲ್ಲ, ಅದು ನನ್ಗೆ ಸರಿಯಾಗಿ ಹೋಗ್ಲಿಲ್ಲ, ನಂಗೆ ಮತ್ತೊಮ್ಮೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅದು ಭೀಕರ ಸನ್ನಿವೇಶ. ಏನಾಗತ್ ಮುಂದೆ ಅಂತ ಯಾರಿಗೂ ಗೊತ್ತಿಲ್ಲ, ಏನೇನಾಗುತ್ತೋ ಗೊತ್ತಿಲ್ಲ ಯುದ್ಧದ ಸಂದರ್ಭದಲ್ಲಿ ಅಂತ. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಉಪದೇಶ ಕೊಟ್ಟು ಅದ್ರ ಬದಲು ಈಗ ಆರಾಮಾಗಿ ತಂಪಾಗಿ ಕೂತಿದೀವಿ, ಈ ಉಪದೇಶ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ನಗ್ತಾ ಹೇಳ್ತಾನೆ, ನೋಡೋ, ಉಪದೇಶ ಕೊಟ್ಟಿದ್ ಒಂದ್ಸಲಿ ಆಗೋಯ್ತು, ಮತ್ತೀಗ ನಾನು ಉಪದೇಶ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ, ಈಗ ಶಾಂತವಾಗಿ ಇದ್ದಾಗ ಈ ಸಂದರ್ಭ ನನಗೆ ಸ್ಫೂರ್ತಿ ಬರ್ತಾ ಇಲ್ಲ. ನನಗೆ ಟೆನ್ಷನ್ ಆದಾಗ ನಾನು ಉಪದೇಶ ಕೊಡ್ತೀನಿ ನೀವೆಲ್ಲ. ಆದ್ರೆ ಸಾಮಾನ್ಯವಾಗಿ ಆರಾಮಾಗಿ ಕೂತಿದಾಗ ನಾನು ಉಪದೇಶ ಕೊಟ್ಟೆ ಏನ್ ಮಾಡ್ಲಿ, ಅದು ಆ ಕ್ಷಣದ ಪರಿಸ್ಥಿತಿ ನನಗೆ ಮತ್ತೆ ಬಂದ್ರೆ ಮಾಡೋಣ ಅಂತ ಅರ್ಜುನ ಹೇಳ್ತಾರೆ, ಅಯ್ಯೋ ಸದ್ಯ ಬೇಡ, ಒಂದ್ಸಲಿ ಆಗಿದೆ ಸಾಕು ಪರಿಸ್ಥಿತಿ, ಮತ್ತೆ ನನ್ನ ಹೃದಯ ದೌರ್ಬಲ್ಯ ಬೇಡವೇ ಬೇಡ ಅಂತ. ಅಂದ್ರೆ ಯಾವ ಕ್ಷಣದಲ್ಲಿ ದೇವ್ರು ನಮ್ಗೆ ಅನುಗ್ರಹಿಸ್ತಾನೆ. ಶಾಂತವಾಗಿ ಕೂತಿದ್ದಾಗ ನಮ್ಗೆ ಅನಿಸ್ಬೋದು ದೇವ್ರೇನು ಮಾಡ್ತಾ ಇಲ್ಲ ಅಂತ. ಹೊಸದಾಗಿ ಶಾಂತವಾಗಿ ಕೂತಿರೋದೇ ದೇವ್ರ ಅನುಗ್ರಹದಿಂದ. ಆದ್ರೆ ಭೀಕರ ಸನ್ನಿವೇಶ ಬಂತು, ಏನ್ ಯುದ್ಧನೇ ಮಾಡ್ಬಿಡು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆ ಕೃಷ್ಣ ಪರಮಾತ್ಮ ನೆನೆಸಿದವರಿಗೆ ಅನನ್ಯ ಚಿಂತೆಯಂತೋಮ ಯಜನಾ ಪರ್ಯುಪಾಸತೆ ಅಂತ ಹೇಳಿದಂತೆ ನಿರಂತರ ಅವನನ್ನೇ ಧ್ಯಾನ ಮಾಡ್ತಾ ಕೂತ್ರೆ ಆಗ ಭಗವಂತ ಯೋಗಕ್ಷೇಮಂ ವಹಾಮ್ಯಂ ಅಂತ ಅವರ ಯೋಗ, ಅವರ ಕ್ಷೇಮ ಎರಡನ್ನೂ ದೇವರು ನೋಡ್ಕೊಳ್ತಾರೆ. ಈ ಯೋಗಕ್ಷೇಮ ಅನ್ನೋ ಶಬ್ದವನ್ನು ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಏನಿದು ಯೋಗ, ಏನಿದು ಕ್ಷೇಮ ಅಂದ್ರೆ, ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ. ನಾವು ಜೀವನದಲ್ಲಿ ಏನು ಪಡೆದಿಲ್ಲ, ಅದನ್ನು ಪಡ್ಕೊಳ್ಳೋದು ಯೋಗ. ಪಡ್ಕೊಂಡ್ ಬಿಡಿದೀವಿ, ದೇವ್ರು ಕೊಟ್ಬಿಟ್ಟ ಎಲ್ಲ ದುಡ್ಡನ್ನ, ಉಳಿಸ್ಕೊಳ್ಳೋದು ಹೇಗೆ? ಅದು ಕ್ಷೇಮ, ಪ್ರಾಪ್ತಸ್ಯ ಪರಿರಕ್ಷಣ. ಅದರಿಂದ ನಮ್ಗೆ ಯೋಗಗಳು ಸೃಷ್ಟಿಯಾಗೋದೇ ಜೀವನದಲ್ಲಿ ಕಷ್ಟ. ರಾಜಯೋಗ ಇವರಿಗಿರುತ್ತೆ ಅಂತ ಹೇಳ್ತಾ ಇರ್ತೀವಿ. ಕೆಲವ್ರಿಗೆ ರಾಜಯೋಗ ಇಲ್ಲ, ದಾರಿದ್ರ್ಯ ಯೋಗ ಏನೂ ಇರಲ್ಲ ಅಂತ. ಯೋಗ ಬರೋದು ಕಷ್ಟ, ಬಂದ ಯೋಗ ಕಾಪಾಡ್ಕೊಳ್ಳೋದು ಕಷ್ಟ. ಆ ಯೋಗ ಕ್ಷೇಮ ಉಳಿಬೇಕು ಅಂತಾದ್ರೆ ಆ ಕೃಷ್ಣನ ಅನುಗ್ರಹ ಇರಬೇಕು ಅಂತ ಈ ನಿಟ್ಟಿನಲ್ಲಿ ಭಗವದ್ಗೀತೆಯ ಒಂದು ಸಾಮಾನ್ಯವಾದ ಪೀಠಿಕಾ ರೂಪದಲ್ಲಿನ ಈ ಪರಿಚಯವನ್ನ ನೋಡಿದ್ವಿ. ಅದರಲ್ಲಿ ಒಂದು ಮಾತು ಏನು,
ಈ 701 ಅಂತ ಯಾಕೆ ಇಷ್ಟೇ ಸಂಖ್ಯೆಯಲ್ಲಿ ಭಗವಂತ ಇಟ್ಟಿದ್ದಾನೆ ಶ್ಲೋಕವನ್ನ, ಈ ಸಂಖ್ಯೆಯನ್ನ, ಇದನ್ನೇನಾದ್ರು ಸ್ವಾರಸ್ಯ ಇದೆಯಾ ಅಂತೆಲ್ಲ ಇನ್ನು ಅನೇಕ ವಿಷಯಗಳಿದೆ. ಅದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳಿದ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.